ನಮಸ್ಕಾರ ಸ್ನೇಹಿತರೆ, ಹೆಂಗದಿರಿ? ಎಲ್ಲಾರು ಆರಾಮದಿರಲ್ಲ? ನಾವು ಫುಡ್ ಸಂಸ್ಕೃತಿ ಚಾನೆಲ್ ಒಳಗ ನಿಮ್ಗೆ ಎಲ್ಲಾರ್ಗು ಸ್ವಾಗತ ಐತ್ರಿ. ಅಮ್ಮ ಓಪ ಏನ್ ಮಾಡಕತ್ತಿ ಇವತ್ ನೋಡ್ಪ, ಬೆಂಡೆಕಾಯಿ ಮಸ್ತ್ ಸಿಕ್ಕಾವು. ಬೆಂಡೆಕಾಯಿ ಫ್ರೈ ಮಾಡ್ತೀನಿ ಮತ್ತೆ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ. ಹೌದನ? ಭಾರಿ ಆತ್ ಬಿಡ. ಇವ್ ಬೆಂಡೆಕಾಯಿ ಸ್ವಚ್ಛ ಹಿಂಗೆ ತೊಳ್ಕೊಂಡೇನ್ರಿ. ಕಾಟನ್ ಅರ್ವಿಲೆ ಒಣ ಮಾಡಿ ಒರೆಸ್ಕೊಂತೇನ್ ನೋಡ್ರಿ. ಈ ಚಾಕುಲಿಂದ ಆ ಕಡೆ ಒಂದಿಟ ತುದಿ ತಗದ ನಡಕ ಸೇಳೆ ಕೊಯ್ದಿಟ್ಕೊಂತೇನ್ ನೋಡ್ರಿ. ಈ ಫ್ರೈ ಮಾಡೋ ಬೆಂಡೆಕಾಯಿ ಒಂದ್ ಸ್ವಲ್ಪ ದೊಡ್ಡ ಇದ್ದುದು ತಗೋಬೇಕ್ರಿ. ಈ ಬೆಂಡೆಕಾಯಿ ಒಳಗ ತುಂಬಾಕ ಹಿಟ್ಟ ಕಲಿಸೆ ತಯಾರು ಮಾಡಿ ಇಟ್ಕೊಂತೇನ್ ನೋಡ್ರಿ. ದೊಡ್ಡ ಚಮಚಲಿ 2 ಚಮಚೆ ಕಡ್ಲಿ ಹಿಟ್ಟು, 1 ಚಮಚೆ ಅಕ್ಕಿ ಹಿಟ್ಟು, ಮತ್ತೊಂದ್ 2-3 ಚಮಚೆ ಖಾರ, ಉಪ್ಪು, ಅರ್ಶಿನ, ಮತ್ತೊಂದ್ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲಾ ಚಲೋ ತಂಗ ಕಲಿಸ್ಕೋಬೇಕು ನೋಡ್ರಿ. ಬೆಂಡೆಕಾಯಿ ನಡಕ ಕೊಯ್ದು ಇಟ್ಕೊಂಡಿರ್ತೇವಲ್ರಿ, ಅದ್ರೊಳಗ ಇದು ಹಿಟ್ಟ ಹಿಂಗ ತುಂಬ್ಕೋಬೇಕು ನೋಡ್ರಿ. ಈಗ ಕೆಬ್ಬಣದ ತವೆ ಮ್ಯಾಗ ಒಂದಿಟ ಎಣ್ಣೆ ಹಾಕಿ ಇದೆಲ್ಲಾ ಫ್ರೈ ಮಾಡ್ಕೊಂಡು ಇಟ್ಕೊಂತೇನೆ ನೋಡ್ರಿ. ಈ ಸ್ವಲ್ಪ ಎಣ್ಣೆ ಹಾಕಿ ತವಿ ಒಳಗ ಹಿಂಗ ಹೊಳಿಸ್ಕೊಂತ ಎಲ್ಲಾ ಕಡೆ ಚಲೋ ತಂಗ ಫ್ರೈ ಮಾಡ್ಕೋಬೇಕ್ರಿ. ಬೆಂಡೆಕಾಯಿ ಫ್ರೈ ಆಗೈತ್ರಿ ಸ್ನೇಹಿತರೆ. ಇದನ್ನ ಇಳಿಸ್ಕೊಂಡ ಈಗ ಬೆಂಡೆಕಾಯಿ ಪಲ್ಯದ ತಯಾರಿ ಮಾಡ್ಕೊಂತೇನ್ರಿ. ಈ ಬೆಂಡೆಕಾಯಿ ಪಲ್ಯಕ್ ಅಂತ ಹೇಳಿ ಎಳೆ ಬೆಂಡೆಕಾಯಿ ತಗೋಬೇಕ್ರಿ. ಹಿಂಗ ಕೊಯ್ದು ಇಟ್ಕೋಬೇಕು ನೋಡ್ರಿ ಮೊದಲ್. ಬಂದ್ರೇನು? ಏನ್ ಕೆಲ್ಸ ಐತಿ ನಿಮ್ಗೆ? ಈ ಕೊಯ್ದಿದ್ದ ಬೆಂಡೆಕಾಯಿ ಇದ ತವಿ ಒಳಗ ಎಣ್ಣೆ ಹಾಕಿ ಹುರ್ಕೊಂತೀನ್ರಿ. ಈ ಹುರ್ಕೊಳ್ಳೋ ಮುಂದ ಜಿಗಟ್ ಎಲ್ಲಾ ಹೋಗ್ಬೇಕ್ ನೋಡ್ರಿ, ಹಂಗ್ ಹುರ್ಕೋಬೇಕು. ಈ ಬೆಂಡೆಕಾಯಿ ಪಲ್ಯ ಜಿಗಟ್ ಹಾಕೈತಂತ ಭಾಳ ಮಂದಿ ತಿನ್ನಂಗಿಲ್ರಿ. ಹಿಂಗ ಚಲೋ ತಂಗ ಹುರುದ ಪಲ್ಯ ಮಾಡಿದ್ರಿ ಅಂದ್ರ ಅದು ಒಟ್ಟ ಜಿಗಟ್ ಆಗಂಗಿಲ್ಲ, ಬಾಳ ಚಲೋ ಆಗ್ತೈತ್ರಿ. ಮೊದ್ಲಿನ ಕಾಲನಾಗ ಗ್ಯಾಸ್ ಕಟ್ಟಿ ಇರ್ತಿದ್ರಿ.
ಎಲ್ಲಾ ಒಲಿ ಮ್ಯಾಗ ಮಾಡ್ತಿದ್ರಿ ನಮ್ಮ ಅಜ್ಜಿ ಕಾಲ್ನ್ಯಾಗ. ಈಗೆಲ್ಲ ಗ್ಯಾಸ್ ಕಟ್ಟಿ ಗ್ಯಾಸ್ ಬಂದು ಎಲ್ಲಾ ಹೆಣ್ಮಕ್ಳು ನಿಂತು ಮಾಡಿ ಸ್ವಂತ ಕಾಲು ನೋವು ಜಾಸ್ತಿ ಆಗ್ಬಿಟ್ಟೈತ್ರಿ. ಅದಕ್ಕ ಆದಷ್ಟ ಎಲ್ಲಾ ತಯಾರಿ ನೀವು ಕುಂತನ ಮಾಡ್ಕೊಡಿ, ಆಮೇಲೆ ನಿಂತ ಗ್ಯಾಸ್ ಮ್ಯಾಗ ಮಾಡ್ಕೊಡಿ. ಸ್ನೇಹಿತರೆ, ನಿಮ್ ಕಡೆನ ಯಾವ್ದಾರ ಆರೋಗ್ಯ ಬಗ್ಗೆ ಟಿಪ್ಸ್ ಐತಪ್ಪ ಅಂತಂದ್ರ ಅದನ್ನ ಕಮೆಂಟ್ ಮ್ಯಾಗ ಹೇಳ್ರಿ, ನಾ ವಿಡಿಯೋದಾಗ ಹೇಳ್ತೀನಿ. ಬೆಂಡೆಕಾಯಿ ಚಲೋ ಹುರಿದು ಬಂದಾವ್ ನೋಡ್ರಿ ಸ್ನೇಹಿತರೆ, ಎಷ್ಟ್ ಚಲೋ ಕಾಣಕತ್ತಾವ್ ನೋಡ್ರಿ. ಒಂದ್ ಸ್ವಲ್ಪ ಜಿಗಟ್ ಐತೇನ್ ನೋಡ್ರಿ. ಈಗ ಇದ ತವಿ ಒಳಗ ನಾನು ಬೆಂಡೆಕಾಯಿ ಒಗ್ಗರಣೆ ಹಾಕ್ತೇನ್ರಿ. ಒಟ್ಟೆ ನೀರ್ ಮುಟ್ಟಿಸ್ಲಾರ್ದಂಗ ನಾ ಪಲ್ಯ ಮಾಡಿ ತೋರಿಸ್ತೇನೆ ನೋಡ್ರಿ. ಮೊದಲ 1 ಚಮಚ ಎಣ್ಣೆ ಹಾಕೊಂಡೇನ್ರಿ. ಆಮೇಲೆ ಉದ್ದುದ್ದು ಕೊಯ್ದಿದ್ದು ಉಳ್ಳಾಗಡ್ಡಿ ಹಾಕೊಳಕತ್ತೇನ್ ನೋಡ್ರಿ. ಈ ಎಣ್ಣೆ ಒಳಗಿನ ಉಳ್ಳಾಗಡ್ಡಿ ಲಗುನ ಕರಗಬೇಕಂದ್ರ ರುಚಿಗೆ ತಕ್ಕಷ್ಟ ಮೊದಲ ಉಪ್ಪು ಹಾಕೊಂತೀನ್ರಿ. ಈಗ ಇದ್ರೊಳಗ ಹಸಿ ಖಾರ ಹಾಕೊಳಕತ್ತೇನ್ರಿ. ಈ ಖಾರದಾಗ ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ ಹಾಕಿ ಎಲ್ಲಾ ಚಲೋ ತಂಗ ಅರದ್ ಇಟ್ಕೊಂಡೇನ್ರಿ. ಈಗ ಇದ್ರೊಳಗ ಟಮಾಟೆ ಹಾಕಾಕತ್ತೇನ್ರಿ. ಈಗ ಇದ್ರಾಗ ಅರ್ಶಿನ ಮತ್ತ ಹವೇಜ್ ಮಸಾಲೆ ಹಾಕೊಳಕತ್ತೀನಿ. ಸಣ್ಣ ಉರಿ ಇಟ್ಕೊಂಡ ಇದನ್ನೆಲ್ಲಾ ಮೆತ್ತಗ ಆಗುವಂಗ ಚಲೋ ತಂಗ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈಗ ಇದ್ರೊಳಗ ಹುರಿದ್ ಇಟ್ಕೊಂಡಿದ್ ಬೆಂಡೆಕಾಯಿ ಹಾಕೊಳಕತ್ತೇನ್ರಿ. ಈ ಬೆಂಡೆಕಾಯಿ ಪಲ್ಯ ಯಾವಾಗ್ಲೂ ಸಣ್ಣ ಉರಿ ಇಟ್ಕೊಂಡನ ಮಾಡ್ಬೇಕ್ರಿ. ಯಾರ್ಯಾರಿಗೂ ಮಧುಮೇಹ ಐತ್ ನೋಡ್ರಿ, ಅವ್ರು ಬೆಂಡೆಕಾಯಿ ಪಲ್ಯ ತಪ್ಪದ ತಿನ್ರಿ. ಮಧುಮೇಹ ಜಾಸ್ತಿ ಐತಿ ಅಣ್ಣವ್ರು ಬೆಂಡೆಕಾಯಿ ನಡಕ 2 ತುಂಡ್ ಮಾಡಿ ಅದನ್ನ ನೀರಾಗ ನೆನೆ ಇಟ್ಟ ಮುಂಜಾನೆ ಅದನ್ನ ನೀರ್ ಕುಡಿದ್ರೂ ಮಧುಮೇಹ ಅಗದಿ ಕಡಿಮೆ ಆಗ್ಬಿಡ್ತೈತ್ರಿ. ಈಗ ಎಲ್ಲ ಚಲೋ ಫ್ರೈ ಆಗ್ಯಾವ್ರಿ. ಇದಕ್ಕ ಒಂದ್ 5 ನಿಮಿಷ ಮುಚ್ಚೆ ಮುಗಿಸ್ಕೊಂತೇನ್ರಿ. ಈ ಪಲ್ಯ ಮ್ಯಾಗ ಉದ್ರ ಸಾಕಂತೇಳಿ ಇದು ಕೊಬ್ಬರಿ ಅಡ್ಲಾ ಬಡ್ಲಾ ಜಜ್ಜೆ ಇಟ್ಕೊಂತೇನೆ ನೋಡ್ರಿ. ಈಗ ಪಲ್ಯ ಕೆಳಗೆ ಇರಿಸ್ಕೊಂಡ ಅರ್ದಿಟ್ಟಿದ್ದ ಕೊಬ್ಬರಿ ಇದ್ರ ಮ್ಯಾಗ ಉದ್ರಿಸ್ತೇನೆ ನೋಡ್ರಿ. ಸ್ನೇಹಿತರೆ, ನಿಮ್ ಮನೆ ಒಳಗನು ಕೆಬ್ನದ ತವಿ ಕೆಬ್ನದ ಕಡಾಯಿ ಐತಪ್ಪ ಅಂತಂದ್ರ ಅಡಿಗೆ ಅದ್ರಾಗನ ಮಾಡ್ರಿ. ಹಿಂಗ ಮಾಡೋದ್ರಿಂದ ಅಡಿಗೆ ಒಳಗ ಕಬ್ಬಿಣ ಅಂಶ ಬರ್ತೈತ್ರಿ. ಬೆಂಡೆಕಾಯಿ ಪಲ್ಯ ಮತ್ತೆ ಬೆಂಡೆಕಾಯಿ ಫ್ರೈ ಮಾಡಿದ್ದು ಭಾರಿ ಚಲೋ ಆಗಿತ್ರಿ. ಬೆಂಡೆಕಾಯಿ ಪಲ್ಯ ಮತ್ತ ಫ್ರೈ ಮಾಡಿ ನೀವು ನಿಮ್ ಮನ್ಯಾಗ ಎಲ್ಲಾರ್ಗು ಉಣಿಸ್ರಿ. ಮತ್ತೆ ನಿಮ್ದು ಬೆಂಡೆಕಾಯಿ ಪಲ್ಯ ಮತ್ತೆ ಫ್ರೈ ಮಾಡಿದ್ದು ಹೆಂಗಾಗಿತ್ತು ಅಂತ ನನಗ್ ಕಮೆಂಟ್ ಮಾಡೋದ್ ಮಾತ್ರ ಬರಿಬೇಡ್ರಿ.
ನಾ ಮತ್ತ ಮುಂದಿನ ವಿಡಿಯೋದಾಗ ನಮ್ಮ ಕರ್ನಾಟಕದ ದಿನಸಿ ತಗೊಂಡ ಬರ್ತೀನ್ರಿ. ಅಲ್ಲಿವರೆಗೂ ನಮ್ಮ ಎಲ್ಲಾ ವಿಡಿಯೋ ನೋಡಿ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡ್ರಿ. ನಮಸ್ಕಾರ.